ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬಂದಿದ್ದು ಭಾಳ ಖುಷಿಯಾಯಿತು. ಯೂಶ್ವಲಿ ನಮ್ಮ ಸಿನಿಮಾ ಈವೆಂಟ್ಸಲ್ಲಿ ಹೆಂಗಾಗೋದು, ನಾನು ನಮ್ಮ ನಮ್ಮ ಪತ್ರಕರ್ತರ ಜೊತೆ ಮಾತಾಡಬೇಕಾದ್ರೆ ಅವರು ಬಹಳ ನನಗೆ ಹೇಳ್ತಾ ಇದ್ರು. ಅಂದರೆ ನಾವು ಸಿನಿಮಾ ಈವೆಂಟ್ಗಳು ಇವಾಗ ಹೆಂಗಾಗಿದೆ ಅಂದರೆ, ನೀವು ಒಂದು ಸ್ಟೇಜ್ ಹಾಕಿರ್ತೀರಾ, ಎಲ್ಲರೂ ಬಂದು ಸಿನಿಮಾದವ್ರು ಮಾತಾಡ್ತೀರಾ, ಟೀಮವರು ಅದು ಒನ್ ಸೈಡೆಡ್ ಆಗಿದೆ, ನಾವು ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಇಂಟ್ರ್ಯಾಕ್ಷನ್ ಆಗ್ತಾಯಿಲ್ಲ ಮೊದಲು ಥರ ಅಂತ. ಹಾಗಾಗಿ ನಾನು ಬಹಳ ದಿನ ಆಗಿತ್ತು ಇಂಟ್ರ್ಯಾಕ್ಟ್ ಮಾಡಿ. ಸೊ ಒಂದು ಸರಿ ಎಲ್ಲರನ್ನೂ ಮೀಟ್ ಮಾಡಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಇನ್ವೈಟ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಐ ಥಿಂಕ್ ಮದುವೆಲೇ ಲಾಸ್ಟು ಪ್ರೆಸ್ ಮೀಟ್ ಅಂತ ಅಟೆಂಡ್ ಮಾಡಿದ್ದು. ಅದಾದಮೇಲೆ ಇವನ್ ಹಂಗೆ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಈವೆಂಟ್ಸು ಎಲ್ಲ ಕಡೆಯಿಂದನೂ ಸ್ವಲ್ಪ ದೂರನೇ ಇದ್ದೆ. ಒಂದು ಸ್ಪೇಸ್ ತೊಗೊಂಡು ನನ್ನ ಪಾಡಿಗೆ ನನ್ನ ಕೆಲಸಗಳಲ್ಲಿ ಅಷ್ಟೇ ಇದ್ದೆ. ಇವಾಗ ಅಂದರೆ ಈ ವರ್ಷ ಒಂದಿಷ್ಟು ಪ್ರೊಡಕ್ಷನಿಂದ ಮತ್ತು ಆ್ಯಕ್ಟ್ರಾಗಿ ಎಲ್ಲ ಒಂದಿಷ್ಟು ಕೆಲಸಗಳು ನಡೀತಾ ಇದೆ. ಸೊ ಎಲ್ಲದನ್ನು ಹಂಚ್ಕೋಬೇಕಾಗಿತ್ತು ಆ್ಯಂಡ್ ಇಂಟ್ರ್ಯಾಕ್ಟ್ ಮಾಡಬೇಕಾಗಿತ್ತು. ಸೊ ನಾನು ಕೂತ್ಕೊಂಡು ಮಾತಾಡೋದಕ್ಕಿಂತ ಒಂದಿಷ್ಟು ಪ್ರಶ್ನೆಗಳು ಇದೆಲ್ಲ ನಿಮ್ಮ ಕಡೆಯಿಂದ ಬಂದರೆ ಮಾತು ಶುರು ಮಾಡೋಕ್ಕೆ ಅಥವಾ ಹಂಗೆ ಮುಂದುವರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ರಿಯಾಕ್ಟ್ ಅಂತ. ಏಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದ್ದಾರೆ ಆ್ಯಂಡ್ ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾನು ನೋಡಿದೆ ಅದನ್ನು. ಹಂಗೆ ನೋಡಿದ್ರೆ ಐ ಡೋಂಟ್ ನೋ ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು, ಹೆಂಗೆ ಪಿಕ್ ಮಾಡಿದ್ರು, ಅದು ನನಗೆ ಗೊತ್ತಿಲ್ಲ ಯಾಕೆ ಪಿಕ್ ಮಾಡಿದ್ರು ಅಂತ ಎಲ್ಲ. ಬಟ್ ನಾನು ಬಹಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಪ್ಪೂಸ್ ಬಿರಿಯಾನಿ ಓಪನ್ ಮಾಡಿಕೊಡಿ ಅಂತ ಕರೆದಾಗ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡಿದ, ಊಟ ಮಾಡ್ಕೊಬಂದೆ. ಐ ಥಿಂಕ್ ಟಗರು ಸಿನಿಮಾ ಆದಮೇಲೆ ಟಗರುಲಿ ಭಾಳ ಫೇಮಸ್ ಡೈಲಾಗ್ ಅದು, ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಆ್ಯಂಡ್ ಪಾಪ್ಕಾರ್ನ್ ಮಂಗಿ ಟೈಗಲಲ್ಲಿ ನಾನು ಯಾರು ಗೊತ್ತಾ, ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ. ಅದಾದಮೇಲೆ ಮೋಸ್ಟ್ಲಿ ನಾನೊಂದು 10-15 ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡೀನಿ. ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಿದ್ದಾರೆ, ಮೈಸೂರಲ್ಲಿ ಮಾಡಿಸಿದ್ದಾರೆ, ಬೆಂಗಳೂರಲ್ಲಿ ಮಾಡಿಸಿದ್ದಾರೆ, ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ನಂದೇ ಅಭಿಮಾನಿದೊಂದು ಹೋಟ್ಲು. ಆ್ಯಂಡ್ ಹೆಡ್ ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾನೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು, ವಿಚ್ ಈಸ್ ಓಕೆ. ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ, ಹೆಂಗೆ ಯೋಚನೆ ಮಾಡ್ತಾಯಿದ್ದೀವಿ, ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ. ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಈಸ್ ಫೈನ್. ಬಟ್ ಅದು ಏನೋ ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಬಂದಿರೋದಿದೆಯಲ್ಲ, ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು. ಡಾಲಿ ಧನಂಜಯ್ ತಿಂತಾನ ಓಕೆ, ಅಥವಾ ನಾನೇನಾದರೂ ಮಾಡ್ತೀನಿ ಓಕೆ, ಡಾಲಿ ಹಿಂಗೆ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತು ಏನೋ, ಐ ಡೋಂಟ್ ನೋ. ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನಗೆ ಅದು ಭಾಳ ಅಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದ್ದೆ. ಹಂಗೆ ನೋಡಿದ್ರೆ ಈಗ ನನ್ನ ಬಗ್ಗೆ ಕೇಳಬೇಕು ಅಂದರೆ ಐ ಬಿ ವೆರಿ ಓಪನ್. ನಾನು ಡಾಲಿ ಧನಂಜಯ್ ಏನೇನು ಮಾಡ್ತಾರೆ, ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ನನ್ನ ಪರ್ಸ್ನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು. ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರೂ ತಪ್ಪಲ್ಲ ಅಂತ ನಂಬ್ತೀನಿ ನಾನು. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನನ್ನ ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ, ಅಥವಾ ಮಾಡಿದ್ರು ಹಿತಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ. ನಂದು ಯಾವುದೇ ಸ್ಪೀಚಲ್ಲಿ ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿದ ಸ್ಪೀಚಲ್ಲಿ ಏನಕ್ಕೆ ಸೇರಿದ್ದಾಗ ಅದನ್ನೇ ಹೇಳಿದ್ದೆ ನಾನು. ಅಂದರೆ ಏನಾದರೂ ಮಾಡಿ ಹಿತಮಿತವಾಗಿ ಮಾಡಿ, ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೇಟ್ ಸೀ ಫುಡ್ಡು. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ. ಸೊ ನನಗಿಷ್ಟ ಅದೆಲ್ಲದನ್ನು, ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವತ್ತಾದ್ರೂ ಪ್ರಶ್ನೆ ಕೇಳ್ಬೋದು, ಡಾಲಿ ನೀವೇನು ತಿಂತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋತು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ರಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ರಿಗೂ.
ಇಲ್ಲ ಅಲ್ಲೆಲ್ಲ ತಿಂದು ನಾನು ಹೇಳಿದ್ನಲ್ಲ ಹೆಡ್ ಬುಷಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿನ್ಕೊಂಡೇ ಮಾತಾಡಿದ್ದೀನಿ. ಇಲ್ಲ ಇಲ್ಲ ಅದೇನಾಗೋದು ಗೊತ್ತಾ, ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನು ಹೇಳೋಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ತೊಗೊಂಡೋಗ್ಬೋದು. ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರ ಉದ್ದೇಶ ಈಡೇರ್ದಂಗೆ ಅದು. ನಾನು ಜಸ್ಟಿಫೈ ಮಾಡ್ತಾಯಿದ್ದೀನಿ ಅಂತ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ಈಗ ಎಲ್ಲಿಂದ ಶುರು ಮಾಡಿದೆ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು. ಅದೇ ಹೇಳೋದ್ನಲ್ಲ, ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ದೆ, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಐ ಡಿಂಟ್ ನೋ. ಬಟ್ ಒಂದು ಕಡೆ ಅದು ಹಂಗೆ ನೋಡ್ರೆ ಟಗರು ಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ. ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಆ ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು. ಆ್ಯಂಡ್ ನಾನೇ ಹಾಡು ಕೂಡ ಬರ್ದಿದ್ದೀನಿ ಅದರಲ್ಲಿ. ಅಂದರೆ ಊಟದ ಬಗ್ಗೆನೇ ಬರ್ದಿದ್ದೀನಿ. ನನ್ನ ರುಚಿ ನಂದು ನಿನ್ನ ರುಚಿ ನಿಂದು ಅಂತಲೇ ಬರ್ದಿದ್ದೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ಮೀನು ಅಷ್ಟೇ ಚೆನ್ನಾಗಿ ಇಣ್ಣು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು. ಹಸಿವು ದೇವರಲ್ವ ಹಸಿರು ದೇವರಲ್ವ ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನನಗೆ ಹಂಗೆ ನೋಡಿದ್ರೆ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನದಿಂದ ಹಿಡಿದು ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದಲ್ಲ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಓದ್ ಕಡೆ ಎಲ್ಲದನ್ನು ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ಐ ಡೋಂಟ್ ನೋ, ಅವರೇ ಆನ್ಸರ್ ಮಾಡಬೇಕು ಅದಕ್ಕೆ. ಬಟ್ ಏನು ಅಂದರೆ ಹಿಂಗೆ ಹೇಳೋದಂದರೆ ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ. ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ. ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಈ ಥರದ್ದು ಒಂದೊಂದು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಒಳ್ಳೆಯದಕ್ಕಾಗುತ್ತೆ ಅಂದರೆ ಐ ಆಮ್ ಫೈನ್. ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆ ಡಿಸ್ಕಷನ್ ಇದು. ನನಗೆ ಭಾಳ ಖುಷಿಯಾಗಿದೆ. ನನಗೆ ಅದೊಂದು ಖುಷಿ. ಆ್ಯಕ್ಚುಲಿ ಅದ್ರ ಬಗ್ಗೆನೂ ಭಾಳ ಹೆಮ್ಮೆ ಇದೆ. ದ ಮೋಸ್ಟ್ ಕ್ವಶನ್ಡ್ ಆ್ಯಕ್ಟರ್ ನಾನು ಏನು ಮಾಡಿದ್ರು ಭಾಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಭಾಳ ಖುಷಿ ಇದೆ. ಅದು ಭಾಳ ಎಚ್ಚರಿಕೆಯಿಂದ ಇಡುತ್ತೆ. ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡುತ್ತೆ. ಬಟ್ ಏನಕ್ಕೆ ಅಂದರೆ ನಾನು ಮೇಜರಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕಾಗಿರೋದು, ಈಗ ಡಾಲಿ ಬಿರಿಯಾನಿ ತಿಂದ ಅಥವಾ ಡಾಲಿ ಹಿಂಗೆ ಅಂದರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದರೆ ನೀವೇನಾದರೂ ಒಳ್ಳೇದು ಹೇಳೋಕ್ಕೆ ಹೋಗೋದಿದೆಯಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿಲಿ. ಅದು ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರೂ ತಪ್ಪು ಮಾಡೋಕ್ಕೆ ಸಾಧ್ಯ. ಅಥವಾ ಈಗ ಎಲ್ರಿಗೂ ಎಲ್ಲ ಜ್ಞಾನವೂ ಇರೋಲ್ಲ. ನಾನೇನು ಭಾಳ ದೊಡ್ಡ ಜ್ಞಾನಿ ಅಲ್ಲ. ಸೊ ಕೆಲವೊಂದು ನಾವು ಹೇಳಿರ್ಬೋದು, ಕೆಲವೊಂದು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದು ಬೇರೆ ಥರ ಕಾಣಿಸ್ಬೋದು. ಸೊ ಪ್ರಶ್ನೆಗಳು ಬರೋದೆಲ್ಲ ಸಹಜ. ಬಟ್ ಇದ್ರ ಜೊತೆಗೆ ಐ ಥಿಂಕ್ ಡಾಲಿ ಏನು ಮಾಡ್ತಿದ್ದಾನೆ ಅನ್ನೋದು ಚರ್ಚೆ ಆಗಬೇಕಲ್ಲ, ಅದಾಗ್ತಾಯಿಲ್ಲ ನನಗೆ. ಅದಕ್ಕೆ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು. ಅಂದರೆ ಈಗ ನಾನೊಬ್ಬ ಆ್ಯಕ್ಟ್ರಾಗಿ ಬಂದು ನನಗೆ ಅಂತ ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡಿದ್ದು ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಅಂತ ಸಿನಿಮಾ. ಅದಾದಮೇಲೆ ನಾನು ಪ್ರೊಡ್ಯೂಸ್ ಟಗರು ಪಲ್ಯ. ಅದಾದಮೇಲೆ ವಿದ್ಯಾಪತಿ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ 6ನೇ ತಾರೀಕು ಜೆ ಸಿ ದ ಯೂನಿವರ್ಸಿಟಿ ಅಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೆಗ್ಗಣ ಮುದ್ದು ಅನ್ನೋ ಒಂದು ಸಿನಿಮಾ ರೆಡಿ ಇದೆ. ಮದರ್ ಪ್ರಾಮಿಸ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಝೀದು ಒಂದು ವೆಬ್ ಸೀರೀಸ್ ನಡೀತಾ ಇದೆ. ಇದ್ರ ಮಧ್ಯೆ ಡೇ ಡೆವಿಲ್ ಮುಸ್ತಫಾ ಆರ್ಕೆಸ್ಟ್ರಾ ಅಂತ 2 ಸಿನಿಮಾ ಪ್ರೆಸೆಂಟ್ ಮಾಡಿ ರಿಲೀಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಸಕ್ಸಸ್ಫುಲ್. ನಮಗೆ ವಿದ್ಯಾಪತಿ ಒಂದು ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಅದು ಬಿಟ್ಟರೆ ನಂದು ಪ್ರೊಡಕ್ಷನ್ದು ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಆ್ಯಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದ್ದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು ಬಿಸ್ನೆಸ್ಸೇ ಹೌದು. ಬಟ್ ಇಂಡಸ್ಟ್ರೀಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದ್ದೀನಲ್ಲ, ಒಂದಿಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನು ಬರುತ್ತೆ ನನಗೂ ಗೊತ್ತಿಲ್ಲ. ಬಟ್ ರಿಸ್ಕ್ ತೊಗೋತಾ ಇದ್ದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕಲ್ವಾ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ. ಇದು ನಾನು ಹೇಳ್ತಿರೋದು ಆ್ಯಸ್ ಅ ಪ್ರೊಡ್ಯೂಸರ್ ಐ ಆಮ್ ಸ್ಪೀಕಿಂಗ್. ಆ್ಯಕ್ಟ್ರಾಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಐ ಥಿಂಕ್ ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶ್ವಲಿ ಗ್ಯಾಪ್ ತೊಗೊಂಡಿರಲಿಲ್ಲ. ಆ್ಯಕ್ಟ್ರಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಸಿನಿಮಾಗಳು ಬರುತ್ತೆ. ನಾನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳ ಬಗ್ಗೆನೂ ಮಾತುಕತೆ ಆಗಬೇಕಲ್ವ. ನಾನು ಮೊನ್ನೆ ನಮ್ಮ ಕೇಶವಮೂರ್ತಿ ಸರ್ ಒಂದು ಆರ್ಟಿಕಲ್ ಬರೆದಿದ್ರು. ಮಹೇಶ್ ಬಾಬು ಅವರು AMB ಸಿನಿಮಾಸ್ ಓಪನ್ ಆದಾಗ ಚೇತನ್ ಅಡಿಗರ್ ಅವರು ಮಾತಾಡಿದರು. ಬೇರೆ ಬೇರೆ ಹಿಂಗೆ AMB ಸಿನಿಮಾಸ್ ಬಂದಾಗ ನಾನು ಅವ್ರುಗಳಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೆ, ನನಗೆ ಯಾವ ಥರ ಆ ಥರ ಪೊಟೆನ್ಷಿಯಲ್ ಬಂದರೆ ಖಂಡಿತ ನಾನು ಓಪನ್ ಮಾಡ್ತೀನಿ ಅಂತ. ಸೊ ಚಿಕ್ಕದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಇಲ್ಲಿ, ಅಂದರೆ ಏನೋ ಒಂದು ಕಟ್ಟಬೇಕು, ಚೆನ್ನಾಗಿ ಆಗಬೇಕು ಅಂತ, ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕು ಅಂತ, ಅದು ರೀಚ್ ಆಗಬೇಕು ಜಾಸ್ತಿ ಅಂತ. ಅಲ್ಲಿ ಈಗ ನಾನು ಹೇಳಿರೋದು ಎಲ್ಲ ಸ್ಟೇಟ್ಮೆಂಟ್ ತೊಗೊಳ್ಳಿ ನೀವು.
ನಾನು ಹೇಳಿರೋದಲ್ಲ ಅದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿರೋದನ್ನು ಬೇರೆ ಬೇರೆ ರೂಪದಲ್ಲಿ ಬಹಳ ಜನ ಹೇಳಿದ್ದಾರೆ, ಆಯಿತಾ. ಅದರಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತಾ? ಇಲ್ಲ. ನಾನು ಹ್ಯೂಮನ್ ಆಗೇ ಮಾತಾಡಿರ್ತೀನಿ, ಆಯಿತಾ. ನಾನು ನಿರಂಕುಶಮತಿಗಳಾಗಿನ್ನೋದನ್ನು ನಾನು ಎಡ್ಬುಷ್ ಟೈಮಲ್ಲಿ ಅದು ಕುವೆಂಪು ಅವ್ರು ಹೇಳಿರೋದನ್ನು ಓಪನ್ ಏರ್ ಥಿಯೇಟ್ರಲ್ಲಿ ಅದನ್ನು ನೆನಪಿಸಿದ್ದಷ್ಟೇ. ನಾನು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೊಳ್ಳಿ ಅಂತ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂದರೆ ವೇರ್ ಇಸ್ ದ ಪ್ರಾಬ್ಲಮ್? ನಾನು ಹೇಳ್ತಿರೋದು ಐಡಿಯಾಲಜಿ ಅದಕ್ಕೂ ಇದಕ್ಕೂ ಅಲ್ಲ. ನಾನು ಹೇಳ್ತಿರೋದು ಹ್ಯೂಮನ್ ಆಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಹೇಳಿರೋದು ನಾನು ಎಲ್ಲ ಕಡೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನೇ ಹೇಳಿದ್ದೀನಿ ಬಿಟ್ಟರೆ, ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಬಿಟ್ಟರೆ, ಇನ್ನೇನು ಹೇಳಿದ್ದೀನಿ ಅಥವಾ ಏನು ಮಾಡಿದ್ದೀನಿ ಅನ್ನೋದಕ್ಕೆ ಅಷ್ಟಕ್ಕೇ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದಾದರೆ ಹೆಂಗೆ ಅದು ಅಂತ. ಅಲ್ಲ, ಎಲ್ಲರೂ ಮಾತಾಡಬೇಕಲ್ವಾ? ಐ ಥಿಂಕ್ ಈಗ ನೀವು ಮಾತಾಡ್ತೀರಲ್ಲ, ಅದು ನಿಮ್ಮ ಕೆಲಸ, ನೀವು ಮಾತಾಡ್ತೀರಾ. ನಮ್ಮ ಕೆಲಸ ನಾವು ಮಾಡ್ತೀವಿ. ಈಗ ಕೂತ್ಕೊಂಡು ಇಡೀ ನಮ್ಮ ಫ್ರೆಂಡ್ ಸರ್ಕಲ್ಲೆಲ್ಲ ಕೂತ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಎಲ್ಲರೂ ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ಸಿನಿಮಾದವ್ರು ಇರ್ತಾರೆ, ಎಲ್ಲರೂ ಎಲ್ಲದನ್ನು ಡಿಸ್ಕಸ್ ಮಾಡ್ತಾರಲ್ವ. ನಾನು ಹೇಳ್ತಿರೋದು ನೀವು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಂದ ಹಿಡಿದು ದೇಶದ ಪಾಲಿಟಿಕ್ಸಿಂದ ಹಿಡಿದು ಪ್ರತಿಯೊಂದೂ ಡಿಸ್ಕಸ್ ಮಾಡ್ತಾರೆ, ಎಲ್ಲದನ್ನು ಚರ್ಚೆ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ಇದೇ ಸರಿ ಇದೇ ತಪ್ಪು ಅಂತ ಕನ್ಕ್ಲೂಷನಿಗೆ ಬರೋಷ್ಟು ಅಥವಾ ಹೀಗೆ ಸ್ಟ್ರೈಟಾಗಿ ಹೇಳೋಷ್ಟು ಬುದ್ಧಿವಂತ ಅಂತೂ ನಾನಲ್ಲ. ನಮಗೇನು ಅಂದರೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸುತ್ತೆ ಕೆಲವೊಂದು ಕಡೆ, ಅದನ್ನು ಹೇಳಬೇಕು ಅನಿಸುತ್ತೆ, ಹೇಳ್ತೀನಿ. ಕೊನೆಗೆ ಅದನ್ನು ಇವತ್ತೊಂದು ವರ್ಷದಿಂದ ಏನೂ ಬೇಡಪ್ಪ, ನನ್ನ ಸಿನಿಮಾ ಅಷ್ಟೇ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು ಅಂತ ಒಂದು ವರ್ಷದಿಂದ ನನ್ನ ಪಾಡಿಗೆ ನಾನಿದ್ದೆ. ನಾನು ಎಲ್ಲಾದರೂ ಏನಾದ್ರು ಮಾತಾಡ್ತಾ ಇದ್ನ? ಇಲ್ಲ, ನನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ನಂದು ಏನೋ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೋದು, ಪ್ರೊಡಕ್ಷನ್ದು ಏನೋ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಮಾತಾಡೋಕ್ಕೇನು ಇಲ್ಲ ಅಂತಲೇ ಹೇಳಿದ್ದೀನಿ. ನೀವೆಲ್ಲ ಕೇಳಿದಾಗ, ಫೋನ್ ಮಾಡಿದಾಗ್ಲೂ ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಇರಿ ಅಂತ. ಬಟ್ ನಾನು ಊಟ ಮಾಡಿದ್ದೂ ಮಾತಾಡ್ತಾ ಇದೆ ಅಂತ ಅಂದಾಗ ಐ ಥಿಂಕ್ ದಟ್ಸ್ ಓಕೆ. ಕೆಲವೊಂದನ್ನು ಅನಿಸಿದ್ದನ್ನು ಹೇಳೋವಂಥ ಸ್ವತಂತ್ರ ಅಥವಾ ಫ್ರೀಡಮ್ ಇದೆಯಲ್ಲ, ಅದು ಅದಕ್ಕಿಂತ ಟೇಸ್ಟು ಬೇರೆ ಯಾವುದೂ ಇಲ್ಲ. ಆ ಸ್ವತಂತ್ರ ಕೈ ಹಾಕಿದ್ರೆ ಅದು ನನಗೆ ಅಂತ ಅಲ್ಲ, ಯಾರು ಸ್ವತಂತ್ರ ಕೈ ಹಾಕಿದ್ರೂ ದಟ್ ವಿಲ್ ಬಿ ಎ ಪ್ರಾಬ್ಲಮ್. ಅದು ಬೇಸಿಕ್ ರೈಟ್ ಅವ್ರದ್ದು. ಸೊ ಅದನ್ನು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ನೀನು ಇದೇ ತಿನ್ನಬೇಕು, ನೀನು ಇದೇ ಮಾಡಬೇಕು, ನೀನು ಇದೇ ಬಟ್ಟೆ ಹಾಕಬೇಕು, ನೀನು ಹಿಂಗೆ ಇರಬೇಕು ಅಂತ, ಅದು ಐ ಥಿಂಕ್ ಡಿಕ್ಟೇಟ್ ಮಾಡೋರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಸ್ವತಂತ್ರ ಬಹಳ ಇಂಪಾರ್ಟೆಂಟ್ ಅಲ್ಲ. ಅದು ಕ್ರಿಯೇಟಿವ್ ಫ್ರೀಡಮ್ ಇರಲಿ ಅಥವಾ ಊಟ ಇರಲಿ, ಇನ್ನೊಂದು ಮತ್ತೊಂದು, ಐ ಥಿಂಕ್ ಅದ್ರ ರುಚಿ ಬಹಳ ದೊಡ್ಡದು ಯಾವಾಗ. ಸರ್, ಈಗ ತಿರುಬೆಳಗಾದ್ರೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಯಿತು ನಿಮ್ಮ ತಂದೆ ತಾಯಿಗೆ ಅವ್ರಿಗೆ? ಇಲ್ಲ, ಅವ್ರಿಗೆ ಅಂದರೆ ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇವೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಒಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು ನೀವು ತುಂಬ ದೊಡ್ಡವರಿಂದ ಹಿಡಿದು ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾಯಿಲ್ಲ. ಅಲ್ಲಿ ಯಾರು ಹೆಂಗೆ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲ ಆದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 100 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ದೆ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಹಿಂಗೆ ಬರೋದು ಹಿಂಗೆ ಪೋಸ್ಟ್, ಅವ್ರಿಗೆ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಆ ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗಿಯೋದು ಯಾರಿಗೂ ಗೊತ್ತು? ಡೋಂಟ್. ಆ ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾಯಿಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡು ಅವರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಲಿಸಿದ್ದೀವಲ್ವ. ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮ್ಗೇನು ಆಗ್ತಾಯಿದೆ, ಏನು ಆಗ್ತಾಯಿಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಆ ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಹೆದರ್ಕೋಬೇಕಲ್ವಾ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲ ನಾವೇ ಸಪೋರ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರೆ ಹಿಂಗೆ ಕ್ರೈಮ್ ಮಾಡಿದವರಿಂದ ಅದು ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು
ಬೆಳೀತಾ 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 ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅಂದರೆ ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಭಾಳ ಇನ್ನೋಸೆಂಟ್ ಅಲ್ವಾ ಮಕ್ಕಳೆಲ್ಲ. ಈ ಕಾಸ್ಟು ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ, ಆ ವಿಷಯಗಳೇ ಬರಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವಾ ನಾವೆಲ್ಲ, ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ. ಸೋಷಿಯಲ್ ಮೀಡ್ಯಾದಲ್ಲಿ ಕುತ್ಕೊಂಡು ಮಾತಾಡೋದು ಭಾಳ ಈಸಿ, ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕುತ್ಕೊಂಡೇನೋ ಹೇಳೋದು ಭಾಳ ಈಸಿ, ಹಂಗಿಲ್ಲಲ್ಲ ಅದು. ನಿಮಗೊಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ, ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ, ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕ್ಕೋತಾರೆ. ಅದು ಇಲ್ಲ ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ, ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ. ಇವಾಗ ನಾನು ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ಅಂದ್ರೆ ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ, ಆಯಿತಾ. ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು, ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಬೇರೆ ಹೆಸರಲ್ಲಿ ನಮ್ಮನ್ನು ಕಟ್ಟಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಅದೆಲ್ಲದೂ ಅವ್ರವ್ರ ಪರ್ಸ್ನಲ್ ಚಾಯ್ಸು. ಆ್ಯಂಡ್ ಐ ಡೋಂಟ್ ನೋ, ಅಂದರೆ ಇನ್ನೊಂದಿಷ್ಟು ಇದೆ. ಅಂದರೆ ವಚನಗಳು ಹೇಳ್ತೀರಾ ನೀವು, ಅದು ಹೆಂಗೆ ನಾನ್ ವೆಜ್ ತಿಂತೀರಾ ಅಂತಲೂ ಈಗ ಮೊನ್ನೆ ಉಮಾಶ್ರೀಯಮ್ಮನೂ ಕೇಳಿದ್ದಾರೆ, ಬಸವತತ್ವ ಹೇಳಿದ್ಮೇಲೆ ಮಾಂಸಾಹಾರ ಮಾಡ್ಬೋದಾ ಅಂತ. ಅದಕ್ಕೆ ಉಮಾಶ್ರೀಯಮ್ಮ ಭಾಳ ಚೆನ್ನಾಗಿ ಆನ್ಸರ್, ನಾನು ಹೇಳ್ತಿರೋದು ನಾನು ಆನ್ಸರ್ ಮಾಡೋದೇ ಅವಶ್ಯಕತೆ ಇಲ್ಲ, ಎಷ್ಟೊಂದು ಜನ ಅವರೇ ಆನ್ಸರ್ ಮಾಡಿದ್ದಾರೆ. ಈಗ ನಾನು ಅಂದರೆ ಬಸವ ನನಗೂ ಸೇರಿದವನು, ನಾನು ವಚನಗಳನ್ನ ಹೇಳ್ತೀನಿ, ಬಸವ ತತ್ವದ ಬಗ್ಗೆ ನಾನು ಮಾತಾಡ್ತೀನಿ. ಹಂಗಂದರೆ ನಾನು ನಾನ್ ವೆಜ್ ತಿಂತೀನಿ ಅಂದ ತಕ್ಷಣ ನಾನು ಬಸವಣ್ಣನ ವಚನ ಹೇಳಂಗಿಲ್ವಾ ಅಂತ. ಸೊ ನಾನು ಹೇಳ್ತಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿರೋ ವಿಷಯಗಳು ಭಾಳ ಚೆನ್ನಾಗಿ ಹೇಳಿದಾರಲ್ವ ಅವರು ಅಂತಲ್ಲ. ಈ ನಾವು ಯಾರ್ಯಾರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿದ್ದೀವಲ್ಲ, ಎಲ್ಲರೂ ಭಾಳ ಮನುಷ್ಯರಾಗಿ ಬದುಕಿ ಅಂತಲೇ ಹೇಳಿರೋದು. ಎಲ್ಲರೂ ಹೊಡೆದಾಡಬೇಡಿ, ಪ್ರೇಮಿಸಿ, ಚೆನ್ನಾಗಿರಿ ಖುಷಿಯಾಗಿ ಅಂತಲೇ ಹೇಳಿರೋದು. ಯಾರು ಏನು ನೀವು ಹೊಡೆದಾಡಿ ಅಂತ ಹೇಳಿಲ್ಲ. ಬಟ್ ಹಂಗೆ ಹೇಳ್ದವ್ರನ್ನೆಲ್ಲ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿ ನಾವೇನೇನು ಮಾಡ್ಬೇಕು ಮಾಡ್ತಾಯಿದ್ದೀವಿ ಅಷ್ಟೇ. ಇಲ್ಲ, ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗುತ್ತೆ. ನಂದು ಅಂತಲ್ಲ, ಎಲ್ರದ್ದು ವಾಯ್ಸ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ನಾವೆಲ್ಲ ಇಲ್ಲೇ ಇರಬೇಕಲ್ವಾ, ನಾವು ಬದುಕಬೇಕಲ್ವಾ ಇಲ್ಲಿ. ಸೊ ಐ ಥಿಂಕ್ ಸಿಸ್ಟಮ್ ಅಂದರೆ ಹಿಂಗೆ ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ. ಹಂಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ. ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ. ಅದು ಒಂದೊಂದು ಸರಿ ಒಂದೊಂದು ಅನಿಸ್ತಾ ಇರುತ್ತೆ. ಬಟ್ ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲೇಬೇಕು. ನನಗೆ ಅನಿಸಿದ್ದು ಖಂಡಿತ ಹೇಳ್ತೀನಿ. ಸೊ ಐ ಮೈಟ್ ಬಿ ರಾಂಗ್, ಅದು ಇನ್ನೊಂದು ಚರ್ಚೆ ಆಗ್ಬೋದು, ನಾನು ಹೇಳಿರೋ ತಪ್ಪಾಗ್ಬೋದು. ಓಕೆ, ನಾನು ಆ ಚರ್ಚೆ ಆದಾಗ ನಾನು ಒಂದಿಷ್ಟು ಕಲಿಬೋದು. ಸೊ ಅದು ನನ್ನ ಅಪ್ರೋಚ್ ಇರುತ್ತೆ. ನಾನು ಹೇಳಿದ್ದೇ ಸರಿ, ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರಲ್ಲಲ್ಲ. ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ, ಎಲ್ಲದ್ರ ಬಗ್ಗೆ ನಮಗೆ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ? ಕೃತಿಗಳ ಮೂಲಕ ಮಾತಾಡಬೇಕಷ್ಟೆ. ಇವಾಗ ಏನಂದರೆ ಎಲ್ಲದೂ ಪೊಲಿಟಿಸೈಸ್ ಮಾಡ್ತಾರೆ, ಎಲ್ಲದಕ್ಕೂ ಒಂದು ಬೇರೆ ಬೇರೆ ಆ್ಯಂಗಲ್ಗಳು ನಡೀತಾ ಇರುತ್ತೆ. ಸೊ ಅಂದರೆ ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಂದೇನಿದೆ ಅದನ್ನು ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು, ಅಥವಾ ನನಗನ್ಸಿದ್ದು ನಾನು ಮಾತಾಡ್ತೀನಿ. ಇಲ್ಲ, ಅದೇ ಹೇಳೋದ್ನಲ್ಲ, ಅಂದರೆ ಇದು ಅಲ್ಲ, ಅಂದರೆ ನಾನೇನೋ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಅದನ್ನು ನಾನು ಆಡಿಯನ್ಸ್ಗೆ ಹೇಳಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ನನ್ನ ಸಿನಿಮಾಗಳು ಕ್ಲಾರಿಟಿ ಅಂತಲ್ಲ, ಅಂದರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡಬೇಕು. ನಾನು ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಮಾಡಿದ್ರೆ, ಈಗ ನೀವೆಲ್ಲ ಸಿಕ್ಕರಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಚರ್ಚೆ ಮಾಡ್ತಾಯಿದ್ದೀನಿ. ನಾನು ಹೇಳ್ತೀನಲ್ಲ, ಇದಕ್ಕೆ ಕ್ಲಾರಿಟಿ ಕೊಡೋ ಅವಶ್ಯಕತೆಯೇ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್. ಎಲ್ಲರೂ ಇಲ್ಲೇ ಇರೋದಲ್ವಾ, ಎಲ್ಲರೂ ಗೊತ್ತಿರುತ್ತೆ. ನಾನು ಈಗ ಆಚೆ ಕಡೆ ನಾನು ಜನಗಳ ಜೊತೆನೇ ಇರ್ತೀನಲ್ವ, ನಾನು ಮಾತಾಡಿಸ್ತೀನಲ್ವ.
ಸೊ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ, ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅನ್ನೋದು. ಸೊ ಏನೋ ಅದರಿಂದ ಏನು ಕೆಟ್ಟದ್ದೇನೂ ಆಗಿಲ್ಲ, ಅಥವಾ ಅದರಿಂದ ಏನೋ ಹಂಗಾಗೋಯ್ತು ಹಿಂಗಾಗೋಯ್ತು ಡಾಲಿ ಹಿಂಗೆ ಮಾಡಿದ್ರು ಹಂಗಿಲ್ಲಲ್ಲ. ಚೀಸ್ ಥ್ಯಾಂಕ್ ಯು. ಡಾಲಿ ಪಿಕ್ಚರ್ಸಿಂದ ಈಗ ನೆಕ್ಸ್ಟ್ ವೀಕ್ JC ಯೂನಿವರ್ಸಿಟಿ ರಿಲೀಸ್ ಇದೆ 6ನೇ ತಾರೀಕು. ಭಾಳ ಒಳ್ಳೆ ಸಬ್ಜೆಕ್ಟ್, ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡುತ್ತೆ. ಅಂದರೆ ಜೈಲಿನ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿರೋ ಸಿನಿಮಾ ಅದು. ಆ್ಯಂಡ್ ದೆನ್ ಹೆಗ್ಗಣ ಮುದ್ದು ಅಂತ ಇನ್ನೊಂದು ಸಿನಿಮಾ ಸದ್ಯದಲ್ಲೇ ಅದ್ರದ್ದು ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಇನ್ನೂ 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ, ಒಂದು ವೆಬ್ ಸೀರೀಸ್ ಪ್ರೊಡಕ್ಷನ್ ನಡೀತಾ ಇದೆ ಝೀ ಅವ್ರ ಜೊತೆ ಟೈಅಪ್ಪಲ್ಲಿ. ಆ್ಯಂಡ್ ಆ್ಯಕ್ಟಿಂಗ್ ಸಿನಿಮಾಗಳೂ ಅಪ್ಡೇಟ್ ಖಂಡಿತ ಕೊಡ್ತೀವಿ. ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನೇನು ಕೊನೆ ಒಂದು 15 ದಿನ ಶೂಟ್ ಇದೆ ನಮ್ಮ ಬಡವರಾಸ್ಕಲ್ ಡೈರೆಕ್ಟರ್ ಜೊತೆ. 666 ಶೂಟ್ ನಡೀತಾ ಇದೆ. ಹಲಗಲಿ ಶೂಟ್ ಅಂದರೆ ಒಂದು 40% ಶೂಟ್ ಮುಗಿದಿದೆ, ಇವಾಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಜಿಂಗೋ ಶುರುವಾಗ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ. ಡೆಫಿನೆಟ್ಲಿ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಮೀನ್ ಸೇಫ್ ಆ್ಯಂಡ್ ಸೆಕೆಂಡ್ರೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲರೂ, ಶಂಕರ್ ಗುರು ಇರಲಿ ಅಥವಾ ಹೇಮಂತ್ ರಾವ್ ಇರಲಿ ಅಥವಾ ನಮ್ಮ ಶಶಾಂಕ್ ಸೋಗಲ್ ಇರಲಿ ಆ್ಯಂಡ್ ಹಲಗಲಿ ಸುಕೇಶು ಎಲ್ಲರೂ ಬಹಳ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಟ್ರಾಗಿ ಭಾಳ ಒಳ್ಳೆ ಪ್ರಾಜೆಕ್ಟ್ಸ್ಗಳ ಜೊತೆ ಬರ್ತೀನಿ. ಆ್ಯಂಡ್ ಪ್ರೊಡಕ್ಷನ್ನು ಡೆಫಿನೆಟ್ಲಿ ಅಂದರೆ ಹೊಸ ಪ್ರತಿಭೆಗಳು ಬಂದು ನಿಂತಾಗ ಮಾತ್ರ ಅದೇನೋ ಅಂದರೆ ಈ ಇಂಡಸ್ಟ್ರಿ ರನ್ ಆಗೋಕ್ಕೆ ಸಾಧ್ಯ. ಸೊ ಹಂಗಾಗಿ ಹೊಸಬ್ರ ಜೊತೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಟಗರು ಪಲ್ಯ ಬಹಳ ಚೆನ್ನಾಗಾಯಿತು, ಇನ್ನೊಂದು ಪ್ರಾಜೆಕ್ಟ್ ಚೆನ್ನಾಗಾಗಲಿಲ್ಲ. ಬಟ್ ಇವಾಗ ಮತ್ತೆ JC ಹೆಗ್ಗಣ ಮುದ್ದು ಇವೆಲ್ಲ ಏನು ತರ್ತಾಯಿದ್ದೀವಿ ಎಲ್ಲದು ಡೆಫಿನೆಟ್ಲಿ ಭಾಳ ಚೆನ್ನಾಗಿವೆ ಸಿನಿಮಾಗಳು. ತುಂಬ ಕಾನ್ಫಿಡೆಂಟಾಗಿ ಪ್ರೇಕ್ಷಕರ ಮುಂದೆ ಬಂದು ಈ ಥರದ್ದು ಸಿನಿಮಾ ಮಾಡಿದ್ದೀವಿ ಅಂತ ಪ್ರೇಕ್ಷಕರ ಮುಂದೆ ಇಡ್ಬೋದು. ಪ್ರೇಕ್ಷಕರು ಹೊಸಬ್ರಿಗೆ ಜಾಗ ಕೊಡಬೇಕು. ತಂದೆ ಆಗ್ತಿರೋದು ಇಲ್ಲ, ಭಾಳ ಖುಷಿಯಾಗಿದೆ. ನಾನು ಯೂಶಲಿ ಭಾಳ ಡಿಸ್ಕಸ್ ಮಾಡ್ತಾಯಿದ್ದೆ, ಅಂದರೆ ನಾವು ಫ್ರೆಂಡ್ಸ್ ಜೊತೆ ಅಥವಾ ಈಗ ನೀವುಗಳೇ ಸಿಕ್ಕಿದಾಗ್ಲೂ ಮದುವೆ ಬೇಕಾ ಮದುವೆ ಆಗಬೇಕಾ ಅಂತೆಲ್ಲ. ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ. ಆ್ಯಂಡ್ ಥಿಂಕ್ ಇವಾಗ ಆ ಪ್ರೆಗ್ನೆನ್ಸಿ ಆ ಫೇಸು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರೀ ಮಗುದು ವೀಡಿಯೋಸು ಅದೇ ತೋರಿಸ್ತಾ ಇರುತ್ತೆ. 1-2 ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದಾಗ ನೋಡಿರೋದು ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ. ಸೊ ನಾನು ಭಾಳ ಈಗಲ್ಲಿ ವೆಯ್ಟಿಂಗ್, ಅಂದರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ಐ ಥಿಂಕ್ ಏನು ಬೇಗ ಮದುವೆಯಾಗಿ ಮಗು ಮಾಡ್ಕೊಳ್ಳಿ, ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್, ಮೋರ್ ಎಂಪಥೆಟಿಕ್ ಅಂತ. ಸೊ ಎಕ್ಸೈಟೆಡ್ ಇದ್ದೀನಿ ಅಷ್ಟೆ. ಇಲ್ಲ, ಆದಷ್ಟು ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಗ ಅಂದರೆ ಕಂಟಿನ್ಯೂಸ್ ಆಗಿ ಇವಾಗ ಕೆಲಸ ಮಾಡ್ತಾಯಿದ್ದೀನಿ, ಶೂಟ್ ಮುಗಿಸ್ತಾಯಿದ್ದೀನಿ. ಸೊ ದಟ್ ಒಂದೊಳ್ಳೆ ಬ್ರೇಕ್ ತೊಗೋಬೋದು ಆ ಟೈಮಲ್ಲಿ ಅಂತ. ಧನಂಜಯ್ ಡೆಲಿವರಿ ಅಷ್ಟಲ್ಲಿ ಒಂದು 3 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀನಿ. ವರ್ಕ್ ಆಗಲಿಲ್ಲ ಅನ್ನೋದು ಐ ಡೋಂಟ್ ನೋ. ಅಂದರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು. ಅಂದರೆ ನಾವು ಮಾಡಿರೋದೆಲ್ಲದು ಚೆನ್ನಾಗೇ ಇರುತ್ತೆ, ಇಷ್ಟ ಆಗುತ್ತೆ, ನಮ್ಗನ್ಸಿದ್ದೆ ಅವ್ರಿಗೆ ಅನಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ, ಅವ್ರಿಗೆ ಇಷ್ಟ ಆಗಿರಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಅನಿಸ್ಬಾರ್ದು ಅಂತ. ಆನೆಸ್ಟಾಗಿ ಏನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಅಷ್ಟಾದರೂ ಆನೆಸ್ಟಿ, ಅಷ್ಟಾದರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿ ಅಂತ. ಸೊ ಅದಂತೂ ಇದೆ. ನೋಡೋಣ, ಅಂದರೆ ಐ ಥಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳನ್ನ. ಅದೇ ನನ್ನ ಫಾಲೋ ಅಪ್ ಕ್ವೆಶ್ಚನ್, ನಾವು ಏನಾದರೂ ಎಲ್ರದ್ದು ನಾವು ತೆಗಿತಾ ಕೂತ್ರೆ ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ನಾವು ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ, ಅದರಿಂದ ಐ ಡೋಂಟ್ ಥಿಂಕ್ ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ಏನೋ ಒಂದು ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನೋ. ಎಲ್ಲರೂ ಸೋತಿರೋದೇನೆ, ಎಲ್ಲರೂ ಸೋತಿದ್ದೀವಿ. ಅದು ಆ್ಯಕ್ಟರ್ಗಳಾಗಿ ಸೋತಿದ್ದೀವಿ, ಪ್ರೊಡ್ಯೂಸರ್ಸಾಗಿ ಸೋತಿದ್ದೀವಿ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಐ ಡೋಂಟ್ ನೋ, ರಿಲೀಸ್ ಡೇಟು, ಟೈಮು, ಪೊಸಿಷನಿಂಗ್ ಎಲ್ಲ ಖಂಡಿತ ಬಹಳ ಮ್ಯಾಟ್ರ್ ಆಗುತ್ತೆ. ಬಟ್ ನನಗನ್ಸೋದು ನಾವು ಏನೇ ಮಾಡಿದ್ರೂ ಅದು ಫೈನಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ. ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕರನ್ನ ಕರೆಸ್ಬೇಕಾ ಅಂತ. ಆ್ಯಂಡ್ ಹೊಸೊಬ್ಬರು ಎಲ್ಲ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಬಹಳ ಕಷ್ಟ.
ಹಂಗೆ ನೋಡಿದ್ರೆ ಟಗರು ಪಲ್ಯಾಗ ಹೆಂಗೆ ಬಂದರು ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಟಗರು ಪಲ್ಯಾಗ ಭಾಳ ಚೆನ್ನಾಗಿ ಆಯ್ತಲ್ಲ ನನಗೆ. ಅದರಲ್ಲೂ ಅಂದರೆ ಹೊಸ ಥರದ ಸಬ್ಜೆಕ್ಟನ್ನೇ ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಾಗೆ ಒಂದು ಒಂದು ಫೇಸ್ ಇದೆ, ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ಆ ಥರದ್ದು ಇರಲಿಲ್ಲ. ಬಟ್ ಅದರದ್ದು ಹಾಡುಗಳು, ಟ್ರೈಲರ್ ಎಲ್ಲ ವರ್ಕ್ ಆಯಿತು. ಆ್ಯಂಡ್ ಥಿಯೇಟ್ರಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು. ನಾಟ್ ಓನ್ಲಿ ಇನ್ ಥಿಯೇಟರ್, OTT ಭಾಳ ಚೆನ್ನಾಗಾಯಿತು. ಪೇಪರ್ ವ್ಯೂವಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ಆ ಸಿನಿಮಾಗೆ ಬಂದಿರೋ TVR ಸ್ಟಾರ್ ಸಿನಿಮಾ TVR ಅದಕ್ಕೆ ಬಂದಿರೋದು. ನಿಮಗೆ TVಯಲ್ಲಿ ಆಲ್ಮೋಸ್ಟ್ 7.5 7.6 TVR ಬಂದಿರೋದು, ಅಂದರೆ ಟಗರು ಪಲ್ಯ ಸಿನಿಮಾಗೆ. ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ. ಹಾಗೆ ಈಗ JC ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅವ್ರುಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಅಲ್ಲ, ಡೆಫಿನೆಟ್ಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್. ಇವಾಗ ಮೊದಲೆಲ್ಲ ಆಗಿದ್ರೆ ನಮಗೆಲ್ಲರೂ ಗೊತ್ತಿರೋರಲ್ವಾ, ಈ ಪತ್ರಿಕೆ, ಈ TV ಇವ್ರು ರಿವ್ಯೂ ಮಾಡ್ತಿದ್ದಾರೆ ಹಿಂಗೆ ಅಂತ. ಇವಾಗ ಎಷ್ಟು ಜನ ಇರ್ತಾರೆ ಅಂದರೆ ಯಾರೂ ಗೊತ್ತಿರಲ್ಲ. ಅದನ್ನು ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳೋಕ್ಕಾಗಲ್ಲ. ಇವತ್ತು ಹೆಂಗಾಗಿದೆ ಅಂದರೆ, ಇಲ್ಲಿ ಕುತ್ಕೊಂಡು ನಾನು ಒಂದಿಷ್ಟು ಜನನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು. ಅದು ನಡೀತಾ ಇದೆ ಇವತ್ತು ನಡೀತಿರೋದು ಹಂಗೆ. ಇವತ್ತು ಎಷ್ಟೊಂದು ಮೊನ್ನೆ ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಸಿನಿಮಾ ಸರ್ಕಲಲ್ಲಿ. ಇವತ್ತು ಹೆಂಗಿದೆ ಅಂದರೆ, ಮೊದಲೆಲ್ಲ ಅವ್ರು PR ಮಾಡ್ಕೋತಾ ಇದ್ರು. ಇವಾಗ ಹೆಂಗಿದೆ ಅಂದರೆ, ಬೇರೆ ಯಾವ್ದಾದ್ರು ಸಿನಿಮಾ ಬಂದರೆ ಅದಕ್ಕೆ ನೆಗೆಟಿವ್ ಮಾಡಿಸೋದೇ ಚಾನಲ್ ಒಂದು ಕೆಲಸ ಶುರುವಾಗಿದೆ ಅಂತ. ಅವ್ರ ಸಿನಿಮಾ ರಿಲೀಸ್ ಆದರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ, ಇನ್ನೊಬ್ರು ಸಿನಿಮಾ ರಿಲೀಸ್ ಆದರೆ ಇನ್ನೊಬ್ರಿಗೆ ಕಷ್ಟ. ಸೊ ಒಂದು ನೆಗೆಟಿವ್ PR ಆಟೋಮೆಟಿಕ್ಕಾಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ಥಿಂಕ್ ಪ್ರೊಡ್ಯೂಸರ್ಸು ಆ ಕಾಲ್ ತಗೋತಿರ್ಬೋದೇನೋ. ಬಟ್ ನಾನು ನಂಬೋದು, ಒಂದು ಸಿನಿಮಾ ಭಾಳ ಚೆನ್ನಾಗಿದ್ರೆ ಐ ಥಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ, ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಆಪೋಸಿಟ್ಟು ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡುತ್ತೆ. ಅವ್ರು ಎಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ ಅಂತ. ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳಬಾರ್ದು. ನಾನಂತೂ ಖಂಡಿತ ಹೇಳಲ್ಲ ವಿಮರ್ಶೆ. ಅಂದ್ರೆ ನಿಮ್ಮ ಸಿನಿಮಾಗಳಲ್ಲಿ ಹೇಗೆ ಅಂದ್ರೆ ನಿಮ್ದು? ಅಲ್ಲ, ವಿಮರ್ಶೆ ಬೇಕು, ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರಲೇಬೇಕಲ್ವ. ಇಲ್ಲ ನಾನು ಹೆಂಗೆ ತಿದ್ಕೊಳಕ್ಕಾಗತ್ತೆ ಅಥವಾ ಹೆಂಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ? ಈಗ ಅವ್ರು ಹೇಳಿದ್ರು, ಈಗ ವಿದ್ಯಾಪತಿ ಇಂದ ಏನು ಕಲ್ತ್ರಿ ಅಂತ. ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ. ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು. ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್. ಇವಾಗ ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು, ನನಗೆ ಬಡವರಾಸ್ಕಲ್ ಟಗರು ಪಲ್ಯಗಿಂತ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ. ದಟ್ ಡಸಂಟ್ ಮೀನ್ ಬಡವರಾಸ್ಕಲ್ ಅಥವಾ ಟಗರು ಪಲ್ಯ ವರ್ಕ್ ಆಗಿಲ್ಲ ಅಂತ ಅಲ್ಲ. ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ, ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಏನು ಮಾಡೋಕ್ಕಾಗಲ್ಲ, ಅದೊಂದು ಇವಾಗ ಯುದ್ಧ ಥರ ಆಗಿದೆ ಸಿನಿಮಾ ಮಾಡೋದು. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಗೆಲ್ಸ್ಕೋಬೇಕು. ಒಂದು ಪ್ರೇಕ್ಷಕನಿಗೆ ಸಿನಿಮಾ ನಾವು ಭಾಳ ಚೆನ್ನಾಗಿ ತಲುಪ್ಸೋಕ್ಕಾದ್ರೆ, ಅವರು ಥಿಯೇಟ್ರಿಗೆ ಬಂದಾಗ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ದಾಟ್ಸೋಕ್ಕಾದ್ರೆ ಐ ಥಿಂಕ್ ಆ ಸಿನಿಮಾನ ಯಾರೂ ತಡೆಯೋಕ್ಕಾಗಲ್ಲ. ಅಲ್ಲ, ಸೇಫ್ ಅಲ್ಲ, ಡೆಫಿನೆಟ್ಲಿ ಒಂದು ಮಟ್ಟಿಗೆ ರಿಸ್ಕೇನೇ ಇದು. ಬಟ್ ಏನಂದರೆ, ಸಿನಿಮಾದಲ್ಲೂ ದುಡ್ಡಿದೆ ನಿಮಗೆ. ಅದಕ್ಕೆ ಬೇರೆ ಬೇರೆ ಇಂಡಸ್ಟ್ರೀಲಿ ಬಹಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ. ಅಂದರೆ ಅದೇ ಇಂಡಸ್ಟ್ರಿಲೇ ಇದ್ದು ಅಲ್ಲೇ ಸ್ಟುಡಿಯೋ ಕಟ್ಟಿ ಅಲ್ಲೇ ಥಿಯೇಟ್ರ್ಗಳನ್ನ ಕಟ್ಟಿ ಆ ಸಿನಿಮಾ ವ್ಯಾಪಾರನೂ ದೊಡ್ಡದಾಗಿ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಭಾಳ ದೊಡ್ಡದಾಗಿ ಫೈನಾನ್ಷಿಯಲಿನೂ ಬೆಳೆದಿದ್ದಾರೆ. ಅಂದರೆ ಇಲ್ಲಿ ಬಹಳ ಚೆನ್ನಾಗಿದೆ ಎಲ್ಲದನ್ನು. ಅದಕ್ಕೆ ನಾವು ವಾಪಸ್ಸು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಅದನ್ನು ಬಿಲ್ಡ್ ಮಾಡ್ಕೊಂಡಾಗ ಮಾತ್ರ ಡೆಫಿನೆಟ್ಲಿ ಬಹಳ ಚೆನ್ನಾಗಿ ಆಗೋ ಸಾಧ್ಯತೆ ಇದೆ. ಅದು ಒಬ್ಬರ ಕೈಲಿ ಅಂತಲ್ಲ, ನಂತರನೇ ಇನ್ನೊಂದಿಷ್ಟು ಜನನೂ ಪ್ರಯತ್ನ ಪಡ್ತಿದ್ದಾರಲ್ಲ, ಎಲ್ಲ ಸೇರಿಕೊಂಡು ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋದಂಗೆ ಐ ಥಿಂಕ್ ಅದು ಲಾಂಗ್ ಟರ್ಮಲ್ಲಿ ಒಂದು ಶೇಪ್ ತೊಗೊಳಕ್ಕೆ ಸಾಧ್ಯ ಅಂತ. ರಾತ್ರಿ ಏನು ಚೇಂಜ್ ಆಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ನಂಗೆ ಗೊತ್ತಿಲ್ಲ, ಐ ಥಿಂಕ್ ನನ್ನ ಪ್ರಕಾರ ಸಿನಿಮಾ ಯಾವತ್ತೂ ಸಾಯಲ್ಲ ಅಂತ. ಅಂದರೆ ಎಲ್ಲರೂ ಮನೇಲಿ ಕೂತ್ಕೊಂಡು ನೋಡೋದು ಬೇರೆ, ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದು ಬೇರೆನಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು. ನಾನು ಹೇಳ್ತಿರೋದು ನನಗೆ ಈ ಹೀರೋ ಇಷ್ಟ, ಅವ್ರ ಸಿನಿಮಾ ಚೆನ್ನಾಗಿದೆ, ನನಗೆ ಈ ಹೀರೋ ಇಷ್ಟ ಅಥವಾ ಈ ಡೈರೆಕ್ಟರ್ ಇಷ್ಟ, ಅವ್ರ ಸಿನಿಮಾ ಚೆನ್ನಾಗಿದೆ ಅನ್ನೋದರಲ್ಲಿ ಐ ಡೋಂಟ್ ಥಿಂಕ್ ಅದರಲ್ಲೇನು ತಪ್ಪಿಲ್ಲ, ಒಂದು ಹೆಲ್ದಿ ಕಾಂಪಿಟೇಷನ್. ಬಟ್ ಆ ಪದಗಳೇ ಇಲ್ವಲ್ಲ ಇವಾಗ ಪದಗಳಿರೋದೇ ವಾರ್ ರೂಮು, ಕಾಂಪಿಟೇಷನ್ ಪದ ಎಲ್ಲಿದೆ? ಅದರಲ್ಲೂ ಹೆಲ್ದಿ ಕಾಂಪಿಟೇಷನ್ ಅದು ಎಲ್ಲ ಸ್ಕೂಲ್ಗೆ ಮರೆತೋಯ್ತು. ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತೀವಿ, ಎಲ್ಲಿದೆ ಅದು? ಸೋತರು ಗೆದ್ದರು ಒಬ್ರಿಗೊಬ್ರು ಕೈ ಕೊಟ್ಟು ತಪ್ಕೊಂಡೆಲ್ಲ ಹೋಗಿತ್ತು, ಅದು ಎಲ್ಲಿದೆ ಇವಾಗ? ಅವ್ನು ಗೆದ್ನ, ಅವ್ನು ಸೋತ್ನ, ನಮ್ಮ ಅದೇನೋ ಹೋಗ್ತಾ ಇರೋದು ಹಿಂಗೆ, ಅದೇನೋ ಬೇರೆನೇ ನಡೀತಾ ಇದೆ. ಸೊ ಇದ್ರ ಮಧ್ಯೆ ನಾನೇನು ಆನ್ಸರ್ ಮಾಡೋಕ್ಕಾಗುತ್ತೆ? ನಂದೆಲ್ಲದು ಬರೀ ಆಶಯ ಅಷ್ಟೇ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಯಾಕಂದರೆ ಅವರ್ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್.
ಬಹಳ ಅಂದರೆ ಬಹಳ ಚೆನ್ನಾಗಿತ್ತು, ಎಲ್ಲವೂ ಬಹಳ ಚೆನ್ನಾಗಿತ್ತು. ಬದಲಾಗಲಿ ಅಷ್ಟೇ, ಚೇಂಜ್ ಆಗಬೇಕು ಅಂತಲೇ ಇಷ್ಟಪಡ್ತೀನಿ. ನನಗೆ ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಎವ್ರಿ ಒನ್. ನಾನು ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಸೆ. ನಾನು ಬಹಳ ಚೆನ್ನಾಗಿ ಎಲ್ಲರ ಜೊತೆನೂ ಹೋಗಿ ಆ್ಯಕ್ಟ್ ಮಾಡಿದ್ದೀನಿ. ಯಾರೇ ಸಿಕ್ಕರು ಭಾಳ ಖುಷಿಯಾಗಿ ತಪ್ಕೊಂಡೆ ಅಭ್ಯಾಸ ನನಗೆ. ಅದನ್ನು ಮೀರಿ ನಮ್ಮ ಪಾಡಿಗೆ ನಾವು ಏನೋ ಕೆಲಸ ಮಾಡ್ಬೋದು ಬಿಟ್ಟರೆ ಬಹಳ ಏನೂ ಮಾಡೋಕ್ಕಾಗಲ್ಲ. ಈಗ ನಂದು ಹೆಡ್ ಬುಷ್ ಅನ್ನೋ ಸಿನಿಮಾ ಮಾಡಿದಾಗ, ಹೆಡ್ ಬುಷ್ ಸಿನಿಮಾದಲ್ಲಿ ನಾನು ನಟನ ಜೊತೆ ನಿರ್ಮಾಪಕ ಕೂಡ ಹೌದು. ಅವತ್ತದು ಎಷ್ಟು ದೊಡ್ಡ ಇಶ್ಯೂ ಆಗಿತ್ತು ಅಂದರೆ, ಅಂದರೆ ಯಾರೂ ಅಂದರೆ ನಾನು ಹೇಳೋದು, ಒಂದು ಒಬ್ರದ್ದೇನೋ ಆ ಥರದ್ದೇನೋ ಆದಾಗ ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಅಲ್ಲ ಇಂಡಸ್ಟ್ರಿಯಲ್ಲಿ. ಇರಪ್ಪ ಇದು ಸಿನಿಮಾ, ಅವನೇನೋ ನಿರ್ಮಾಣ ಮಾಡಿದ್ದಾನೆ, ಅವನೇನೋ ಮಾಡಿದ್ದಾನೆ ಅಂತ. ದಟ್ ಕಲ್ಚರ್ ಶುಡ್ ಕಮ್ ಅಷ್ಟೇ. ಅದು ಯಾರದೇ ಆದ್ರೂ ಎಲ್ಲರೂ ಬಂದು ನಿಂತ್ಕೋಬೇಕಲ್ಲ. ಇರಪ್ಪ ಇದು ನಮ್ಮ ಇಂಡಸ್ಟ್ರಿ, ಅವನೇನೋ ಸಿನಿಮಾ ಮಾಡಿದ್ದಾನೆ, ಏನೋ ಓಕೆ ಅದೇನೋ ಅನಿಸಿರ್ಬೋದು ನಿಮಗೆ, ಹಂಗಾಗಿಲ್ಲ ಅಂತ. ಒಬ್ಬ ಧನಂಜಯ ಹಿಂಗಾದಾಗ ಬರೋಂಗೆ, ಅಥವಾ ಇನ್ನೊಬ್ರಿಗಾದಾಗ ಧನಂಜಯ ಹೋಗಂಗೆ, ಹಂಗೇನೋ ಆಗಬೇಕದು. ಆಗುತ್ತೆ, ಎಲ್ಲಾದರೂ ಟೈಮ್ ಬೇಕು, ಆಗುತ್ತೆ. ಹಂಗೆಲ್ಲ ಏನೂ ಆಗಲ್ಲ, ಆಯಿತು. ಐ ಡೋಂಟ್ ಥಿಂಕ್ ಆ ಥರ ಏನೋ ಇರುತ್ತೆ ಅಂತ. ಆ ಥರದ್ದೇನೋ ನನಗೆ ಕಾಣಿಸ್ತಾ ಇಲ್ಲ. ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಬಂದು ನೋಡ್ತಾರೆ. ಆ್ಯಂಡ್ ಚೆನ್ನಾಗಿದೆ ಕೂಡ ಸಿನಿಮಾ. ಅದು ನಂಗೆ ಗೊತ್ತಿಲ್ಲ, ಅಂದರೆ ಆ್ಯಕ್ಚುಲಿ ನಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಇಲ್ಲ. ಇವಾಗ ನಾನು ಗೊತ್ತಿರೋ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು. ಸೊ ನೀವು ಕೇಳಿದ್ದು ಅವ್ರೇನು ಹೇಳಿದ್ದಾರೆ ಅಥವಾ ಇಲ್ಲೇನು ಆಗಿದೆ, ಯಾವ ಸಿನಿಮಾ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ನನಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ನನ್ನ ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಇಲ್ಲ, ಸದ್ಯಕ್ಕೆ ಕನ್ನಡ ಅಷ್ಟೇ ಫೋಕಸ್ ಮಾಡ್ತಾಯಿದ್ದೀನಿ. ಇಲ್ಲ ಪ್ರೊಡಕ್ಷನ್ ಅಷ್ಟೇ. ನನಗೆ ಅದು ಬ್ಲಿಂಕ್ ಅಂತೇಳಿ ಸಿನಿಮಾ ಮಾಡಿದ್ದಾರೆ ನಮ್ಮ ಶ್ರೀನಿಧಿ. ನಾನು ಬ್ಲಿಂಕ್ ಸಿನಿಮಾ ನೋಡಿದ್ದೆ, ನಂಗೆ ಭಾಳ ಇಷ್ಟ ಆಗಿತ್ತು. ಯಾರು ಈ ಹುಡುಗ ಅಂತ. ಅವ್ನು ಶ್ರೀನಿಧಿ ಬಂದು ಕತೆ ಹೇಳಿದಾಗ ನನಗೆ ಇಷ್ಟು ಹೆಂಗೆ ಹುಡುಗ, ಆಮೇಲೆ ಅವ್ನು ಭಾಳ ಚೆನ್ನಾಗಿ ಹೇಳ್ದ ನನ್ನ ಕತೆ. ಇಲ್ಲ ಇದು ಮಾಡಬೇಕು ಅಂಥೇಳಿ ಮಾಡಿದ. ಅಂದರೆ ಬ್ಲಿಂಕ್ ಆದಮೇಲೆ ಮತ್ತೆ ಎಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಇಲ್ಲ ಏನೋ ಮಾಡ್ತಾಯಿದ್ದೀವಿ, ಕತೆ ಬರಿತಾಯಿದ್ದೀವಿ ಅಂತ. ನೋಡಿ, ಹಂಗೆ ಒಂದು ಸಿನಿಮಾ ಚೆನ್ನಾಗಾದಾಗ ಐ ಥಿಂಕ್ ಆ ಡೈರೆಕ್ಟ್ರುಗಳನ್ನ ಪ್ರೊಡಕ್ಷನ್ ಹೌಸಸ್ ಪಿಕ್ ಮಾಡಬೇಕು, ಅವ್ರಿಗೆ ಕೆಲಸ ಮಾಡಿಸ್ಬೇಕು. ಇಲ್ಲ ಅದು ಅದೇನಾಗ್ತಿತ್ತು, ಈ ನಮ್ಮ ಇಲ್ಲೆಲ್ಲಿ ಪವಿತ್ರ ಇಲ್ಲೇನಲ್ಲ, ಅಂದರೆ ಈ ಸ್ಕೂಲ್ಗಳು ಶುರುವಾಗೋ ಟೈಮಲ್ಲಿ ಭಾಳಷ್ಟು ರಿಕ್ವೈರ್ಮೆಂಟ್ ಬರುತ್ತೆ. ಅಂದರೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು. ಸೊ ಆ ಥರದ್ದು ಇದಕ್ಕೆ ಅಂತಲೇ ಅದನ್ನು ಫಸ್ಟು ನಾನು, ಯಾಕಂದರೆ ಕಟ್ತಾಯಿದ್ವಿ, ಯಾರೋ ಬರೋರು. ಸೊ ಹಿಂಗೆ ಯಾರ ಮೂಲಕನೋ, ಈಗ ಇವ್ರ ಮೂಲಕ ಅಥವಾ ನನ್ನ ಯಾರೋ ಸ್ನೇಹಿತರ ಮೂಲಕ, ಹಿಂಗೆ ಈಗ ಮೀಡಿಯಾದಲ್ಲಿ ಜರ್ನಲಿಸ್ಟ್ಗಳ ಮೂಲಕನೇ. ಸೊ ಹಿಂಗೆಲ್ಲ ಜಿನೈನ್ ಇದು ಬಂದಾಗ ಅವ್ರ ಫೀಸ್ಗಳನ್ನ, ಅಂದರೆ ಅವ್ರು ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಯಾಕಂದರೆ ಐ ಬಿಲೀವ್ ಎಜುಕೇಷನ್ ಇದೆಯಲ್ಲ, ಅದು ಭಾಳಷ್ಟು ಬದುಕುಗಳನ್ನ ಚೇಂಜ್ ಮಾಡುತ್ತೆ ಅಂತ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ದ ಫಸ್ಟ್ ಜನ್ರೇಷನ್ ಎಜುಕೇಷನ್ ಯಾರಿಗಿದೆ, ನಮ್ಮ ತಂದೆಯವ್ರಿಗಿದೆ. ಅವರೆಲ್ಲ ಶಾಲೆ ಬಿಟ್ಟಿರೋರನ್ನ ಕರ್ಕೊಬಂದು ಸ್ಕೂಲಿಗೆ ಸೇರಿಸಿ ಅದೇನೋ ಆಗಿ ಇವತ್ತು ಅವರೆಲ್ಲ ಟೀಚರ್ಸ್ ಆಗಿ ಅವರು ನಮಗೆ ಎಜುಕೇಷನ್ ಕೊಟ್ಟಿರೋದಕ್ಕೆ ನಾವು ಇವತ್ತವರೆಗೂ ಇಲ್ಲಿವರೆಗೂ ಬಂದಿದ್ದೀವಲ್ವ. ಸೊ ಒಂದು ಮಗು ಯಾವುದೋ ಒಂದು ಭಾಳ ಚೆನ್ನಾಗಿ ಎಜುಕೇಟ್ ಆದರೆ ಅದೊಂದು ಇಡೀ ಫ್ಯಾಮಿಲಿದು ಇದೇ ಚೇಂಜ್ ಆಗುತ್ತಲ್ಲ. ಸೊ ಅದನ್ನು ಭಾಳ ಚೆನ್ನಾಗಿ ನಂಬ್ತೀನಿ. ಸೊ ಅದಕ್ಕೇ ನಮ್ಮ ಸ್ಕೂಲ್ನೂ ರೆಡಿ ಮಾಡಿಸಿದ್ದು ನಾನು ಊರಲ್ಲಿ, ಅಥವಾ ಮಕ್ಳುಗಳಿಗೆ ಫೀಸ್ ಕಟ್ಟೋದು ಇದೆಲ್ಲ ಅದು ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ. ಆ್ಯಂಡ್ ಅದನ್ನು ಐ ಡೋಂಟ್ ಥಿಂಕ್ ಹ್ಯಾವ್ ಟು ಅದನ್ನು ಒಂದು ಪ್ರೊಜೆಕ್ಟ್ ಮಾಡಬೇಕು, ಇದು ಆ ಥರನೂ ಇಲ್ಲ. ಅದು ನಮ್ಮ ಮದುವೆ ಟೈಮ್ ಆಗಿರೋದಕ್ಕೆ ಸ್ಕೂಲ್ದೊಂದು ಮುಂದಕ್ಕೆ ಬಂತು ಬಿಟ್ಟರೆ ಬೇರೆ ಕೆಲಸಗಳೇನು ನಡಿಬೇಕು ಅದು ನಡೀತಾ ಇರುತ್ತೆ. ಅಂದರೆ ಕೆಲವೊಂದು ನಮ್ಮ ಕಂಟ್ರೋಲ್ ಇರೋಲ್ಲ. ಭಾಳಷ್ಟು ರೀಸನ್ಸ್ಗಳಿಗೆ ಏನಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾನು ಕೋಟಿ ಆದಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಉತ್ತರಾಖಂಡ ನಮ್ಮದು ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದು ರಿಲೀಸ್ ಆಗಬೇಕಾಗಿತ್ತು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗಾಗಿ ಬೇರೆ ಎಲ್ಲ ಶುರುವಾಗೋದು ಸ್ವಲ್ಪ ತಡ ಆಯಿತು. ಆ್ಯಂಡ್ ಉತ್ತರಾಖಂಡ ಡೆಫಿನೆಟ್ಲಿ ಮಾಡ್ತೀವಿ, ಅದು ಸದ್ಯಕ್ಕೆ ಆಗಿಲ್ಲ. ಬಟ್ ಶಿವಣ್ಣ ಜೊತೆನೂ ಮಾತಾಡಿದ್ದೀನಿ. ಆ್ಯಂಡ್ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಅಂದರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಅದನ್ನು ರಿಫೈನ್ ಮಾಡಬೇಕು. ರಿಫೈನ್ ಮಾಡಿ ಅದನ್ನು ಭಾಳ ದೊಡ್ಡದಾಗಿ ಬೇರೆ ಥರ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲೋದ್ರೂ ಉತ್ತರಾಖಂಡದ ಬಗ್ಗೆನೇ ಕೇಳ್ತಾರೆ. ಡೆಫಿನೆಟ್ಲಿ ನಂದು ಈಗ ಶೂಟಿಂಗ್ಗಳು ನಡೀತಿದೆಯಲ್ಲ, ಇದು ಮುಗಿಸಿ ಉತ್ತರಾಖಂಡನ ಟೇಕ್ ಆಫ್ ಮಾಡ್ತೀವಿ. ಕಷ್ಟ ಇದೆ ನನಗೆ. ನಾನು ಹೇಳೋದ್ನಲ್ಲ, ಲಾಸ್ಟ್ ಪ್ರಾಜೆಕ್ಟು ನಮಗೆ ಅದು ಆ್ಯಕ್ಚುಲಿ ಪ್ರಾಪರಾಗಿ ಒಳ್ಳೆ ಏಟನೇ. ಅದು
IPL ಟೈಮಲ್ಲಿ ರಿಲೀಸ್ ಮಾಡಿದ್ವಿ ಇದು ಎಲ್ಲ. ಆ್ಯಂಡ್ ಇವಾಗ ಮೊದಲು ಥರ ನಾನ್ ಥಿಯೇಟ್ರಿಕಲ್ಲೆಲ್ಲ ಇಲ್ಲ. ನಾವು ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ಮಾಡಿದ್ರೆ OTT ಸೇಲ್ ಆಗಿಬಿಡುತ್ತೆ ಅಥವಾ TV ಸೇಲ್ ಆಗಿಬಿಡುತ್ತೆ, ಈ ಥರದ್ದು ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಟಿಮೇಟ್ಲಿ ಇಫ್ ಇಟ್ ವರ್ಕ್ಸ್ ಇನ್ ಥಿಯೇಟರ್, ಅಲ್ಲಿಗೂ ಥಿಯೇಟ್ರಲ್ಲಿ ಸಲ್ಲಿದ್ರೆ ಮಾತ್ರ ಬೇರೆ ಕಡೆ ಸಲ್ಲುತ್ತೆ. ಸೊ ಆ ಥರದ ವ್ಯವಸ್ಥೆ ಇರೋದು. ಆ್ಯಂಡ್ ಥಿಯೇಟ್ರಿಗೇ ಸಿನಿಮಾ ಮಾಡಬೇಕು. ಹಾಗಂತ ನಾವು ಪ್ರಯತ್ನನೇ ನಿಲ್ಲಿಸ್ಬಿಡೋಕ್ಕೂ ಆಗಲ್ಲಲ್ಲ. ಎಲ್ಲೋ ಒಂದು ಕಡೆ ಆ ರಿಸ್ಕ್ ಇದ್ದೇ ಇರುತ್ತೆ. ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದಾಗಷ್ಟೇ ಪ್ರೇಕ್ಷಕ ಕೂಡ ಒಂದು ನಂಬಿಕೆ ಇಟ್ಟು ಅವನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಅಷ್ಟೇ. ಈಗ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬಂದರೆ ಐ ಥಿಂಕ್ ಐ ಹ್ಯಾವ್ ಟು ಸೆಟ್ ಎ ಸ್ಟ್ಯಾಂಡರ್ಡ್. ನಾನು ಏನಾದರೂ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಕ್ಕಾದರೆ ಮಾತ್ರ ನಾನು ಎಂಟರ್ ಆಗಬೇಕು. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದೀನ ಡೆಫಿನೆಟ್ಲಿ ಮಾಡ್ತೀನಿ. ಅಂದರೆ ನಿರಂತರ ಕಲಿಕೆ ಅದು ಅಷ್ಟೇ. ಪ್ರತಿ ಸಿನಿಮಾನೂ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಸ್ ಎನ್ ಆ್ಯಕ್ಟರ್ ಅಥವಾ ಆ್ಯಸ್ ಎ ಪ್ರೊಡ್ಯೂಸರು, ಅಥವಾ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದ್ರೂ, ಅಥವಾ ಇದು ರೆಗ್ಯುಲರ್ ಪ್ರೋಸೆಸ್, ಅದು ಕಲಿಕೆ. ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಜನ, ಅದು ನಡೀತಾನೆ ಇರುತ್ತೆ. ಆ್ಯಂಡ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಾವು ವಲ್ನರೇಬಲ್ ಆಗಿರಲೇಬೇಕು. ನಾವು ಎಲ್ಲೋ ಒಂದು ಕಡೆ ಯಾರೋ ನಂಬಲೇಬೇಕು, ಕೆಲಸ ಮಾಡಲೇಬೇಕು. ಅಲ್ಲಿ ಮೋಸ ಆಗ್ಬೋದು, ಅಲ್ಲಿ ನಾವು ಅಂದ್ಕೊಂಡಿದ್ದು ಆಗ್ದಲೇ ಇರ್ಬೋದು. ಬಟ್ ಅದು ಮತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಂಡು ವಿ ಶುಡ್ ಮೂವ್ ಫಾರ್ವರ್ಡ್. ನಿರ್ಮಾಪಕರುಗಳು ಈಗ ಬೇರೆ ಬಿಸ್ನೆಸ್ ಹೆಂಗೆ ಮಾಡ್ತೀವಲ್ಲ, ಸಿನಿಮಾನೂ ಕೂಡ ಅದೇ ಥರನೇ. ಬೇರೆ ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು, ಕರೆಕ್ಟಾಗಿರೋ ಅಸೋಸಿಯೇಷನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡ್ತೀವಲ್ವಾ. ಇಲ್ಲೂ ಅಷ್ಟೇ. ನಾವು ಐ ನೋ ಒಂದು ಮಟ್ಟಿಗೆ ಸಿನಿಮಾ ಗ್ಯಾಂಬಲ್ ಥರನೇ ಕಾಣುತ್ತೆ, ಬಟ್ ಇದನ್ನು ನೋಡಿಕೊಂಡೇ ಮಾಡಬೇಕಲ್ವಾ. ನಾನು ಏನು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಇದನ್ನು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲೇ ಮಾಡಬೇಕು. ಸಿನಿಮಾ ಅಂತಿದ್ದಂಗೆ ಗ್ಯಾಂಬ್ಲಿಂಗ್ ಥರ ತೊಗೊಬಂದೇನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ ಅಲ್ಲ. ನಿರ್ಮಾಪಕ ಕೂತ್ಕೊಂಡು ನೋಡಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ನಾನು ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ, ಎಷ್ಟು ಖರ್ಚು ಮಾಡಬೇಕು, ನಾನು ಎಷ್ಟರಲ್ಲಿ ಸಿನಿಮಾ ಮಾಡಬೇಕು, ಎಲ್ಲದನ್ನು ಯೋಚನೆ ಮಾಡಿನೇ ಮಾಡಬೇಕಲ್ವ. ಇವಾಗ ನಾನು ಓವರ್ ಆ್ಯಂಬಿಷಿಯಸ್ ಆಗಿ ನಾನು ಹೋಗಿ ನನ್ನ ಶಕ್ತಿ ಮೀರಿ ನಾನು ಸಿನಿಮಾಗೆ ದುಡ್ಡು ಹಾಕ್ಬಿಟ್ರೆ, ನಾಳೆ ದಿನ ನಾನು ಬಂದು ಸಮಸ್ಯೆ ಹೇಳ್ಕೊಳಕ್ಕಾಗತ್ತೆ, ಬಿಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ನಾನು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗಳು ಏನೇ ಆದ್ರೂ ನಾನು ವಾಪಸ್ಸು ಕಾನ್ಫಿಡೆಂಟಾಗಿ ಬಂದು ಇಲ್ಲಿ ಕೂತ್ಕೊಂಡಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಅಂಥ ಪರಿಸ್ಥಿತಿಲಿದ್ದರೆ ಮಾತ್ರನೇ ಮಾಡಬೇಕಲ್ವ. ಇಲ್ಲಾಂದರೆ ಭಾಳ ಕಷ್ಟ. ನೀವು ತುಂಬ ಗ್ಯಾಂಬಲ್ ಮಾಡೋಕ್ಕಾಗಲ್ಲ. ನಾವು ಅಷ್ಟೇ ನಿರ್ಮಾಪಕರಾಗಿ ನಾವು ಅಷ್ಟೇ ಕೇರ್ಫುಲ್ಲಾಗಿಯೇ ಸಿನಿಮಾ ಮಾಡಬೇಕಾಗುತ್ತೆ. ಆ್ಯಂಡ್ ನಟರಷ್ಟೇ, ನಿರ್ದೇಶಕರಷ್ಟೇ, ನಿರ್ಮಾಪಕನೂ ಕೂಡ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಗೆದ್ದಾಗ ಹೆಂಗೆ ಅವ್ರದ್ದು ಒಂದು ಅದ್ರ ಬಗ್ಗೆ ಒಂದು ಹೆಮ್ಮೆ ಇರುತ್ತಲ್ವ. ನನ್ನ ಸಿನಿಮಾ, ನಾನು ನಿರ್ಮಾಪಕ ಆಗಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಮಾಡಿದೆ, ನಂದು ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿತ್ತು, ನನ್ನ ಸಿನಿಮಾ ಹೆಂಗಿತ್ತು, ನಾನು ಗೆದ್ದೆ, ನಾನು ಇಷ್ಟು ದುಡ್ಡು ಮಾಡಿದೆ ಅನ್ನೋ ಒಂದು ಪ್ರೌಢಿಮೆ ಇರುತ್ತಲ್ಲ. ಅಷ್ಟೇ ಜವಾಬ್ದಾರಿ ಸೋತಾಗಲೂ ಅವರು ತೊಗೋಬೇಕಾಗತ್ತೆ. ಯಾಕೆಂದರೆ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿದಾಗ ಮಾತ್ರ ಸಿನಿಮಾ ಚೆನ್ನಾಗಾಗುತ್ತೆ. ಸರ್, ನಾನು ಇವ್ರನ್ನ ನಮ್ಮದೇ ಅವ್ರನ್ನ ನಮ್ಮದೇ, ಅದು ವರ್ಕ್ ಆಗಲ್ಲ. ಅಂದರೆ ಬೇರೆ ಭಾಷೆ ಸಿನಿಮಾಗಳು ಭಾಳ ಚೆನ್ನಾಗಿದ್ದರೆ ಅದು ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಥರದ್ದಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲ ನಾನು ಸುಮ್ಮನೆ ಹೋಗಿ ನಾನೇನೋ ಮಾಡಿ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ. ಹಂಗಾಗಿ ಯಾವುದೂ ಒಪ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ. ಆ್ಯಂಡ್ ಗೋಲ್ ಅಂತ ತೊಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ನಂಬ್ತೀನಿ. ನನಗೆ ಹೀಗೆ ಆಗುತ್ತೆ, ಈ ಪ್ರಾಜೆಕ್ಟ್ ಹೀಗೆ ಆಗುತ್ತೆ ನನಗೆ ಅದು ಆ ಥರ ಯೋಚನೆ ಮಾಡಲ್ಲ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತೀನಿ. ಅಂದರೆ ನನ್ನ ಕನಸುಗಳು ಹೆಂಗಿರುತ್ತೆ ಅಂದರೆ, ಹಿಂಗೆ ತಿರುಗಿ ನೋಡಿದ್ರೆ ಒಂದಿಷ್ಟು ಜನ, ಈಗ ನನ್ನ ಪ್ರೊಡಕ್ಷನಿಂದ ಬಂದಿರೋರು ಅಥವಾ ಜೊತೆಗೆ ಬಂದಿರೋರು ಎಲ್ಲರೂ ಇಂಡಿಪೆಂಡೆಂಟಾಗಿ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿ ಬೆಳೆದ್ಬಿಟ್ರೆ ಆ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ, ಅದ್ರ ಮಧ್ಯ ನಾನಿರ್ತೀನಲ್ವ ಅದ್ರ ಜೊತೆಗೆ ಅಂತ. ಸೊ ಆ ಥರ ಯೋಚನೆ ಮಾಡ್ತೀನಿ. ನೋಡೋಣ. ಇಲ್ಲ, ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲ್ ಬಗ್ಗೆ ಮಾತಾಡುತ್ತೆ. ಸೊ ಜೈಲಲ್ಲಿ ಏನೇನು ದೃಶ್ಯಗಳು ಕಾಣ್ಬೋದು ಅದೆಲ್ಲದೂ ಆ ಸಿನಿಮಾದಲ್ಲಿ ಇದೆ ಅಷ್ಟೇ. ಸೊ ಯಾರ ಬಗ್ಗೆನೂ ಇಲ್ಲ. ಅಂದರೆ ಬಹಳ ಚೆನ್ನಾಗಿ, ಅಂದರೆ ಜೈಲ್ ಅನ್ನೋದು ಅಂದರೆ ಈಗ ನಾನು ಹೇಳೋದಲ್ಲ, ಅದು ಅಂಡರ್ವರ್ಲ್ಡ್ ಕನೆಕ್ಟೆಡ್ ಸಿನಿಮಾನೇ. ಬಟ್ ಜೈಲ್ ಅನ್ನೋದೊಂದು ಜಾಗ, ಅದು ರಿಫಾರ್ಮೇಷನ್ಗೆ ಜಾಗ ಆಗಿರಬೇಕಲ್ಲ ಅದು. ಸೊ ಆ ಜೈಲ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾನೆ ಹುಡುಗ ಡೈರೆಕ್ಟ್ರು. ವಿತ್ ಎಂಟರ್ಟೈನ್ಮೆಂಟ್, ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ, ಭಾಳ ಚೆನ್ನಾಗಿ ಕಟ್ಟಿದೆ.